ನಮಸ್ತೆ. ನನ್ನ ಎಲ್ಲ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ದೀರಾ ಎಲ್ರು? ಇದುವರೆಗೂ ನಮ್ಮ ಈ ರೇಖಿ ಯೂನಿವರ್ಸ್ ಅಥವಾ ಎಪಿ ರೇಖಿ ಸೆಂಟರ್ ಈ ಚಾನಲ್ ಅಲ್ಲಿ ರೇಖೆಯ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ವಿ. ಆದ್ರೆ ಈ ದಿನ ಒಂದು ಬೇರೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಾಮಾನ್ಯ ಎಲ್ಲರಿಗೂ ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಮಾಡ್ತಾನೆ ಇದ್ದಾರೆ. MD ಸಮೀರ್ ಅವರ ಬಗ್ಗೆ. ವಿಡಿಯೋಗಳು ಬರ್ತಾನೆ ಇದೆ. ನಾನು ಕೂಡ ಸಂಜೆ ವೀಕ್ಷಣೆಯನ್ನ ಮಾಡಿದೆ. ಹಾಗಾಗಿ ಸಮೀರ್ ಅವ್ರ ಬಗ್ಗೆ ಒಂದು ವಿಡಿಯೋವನ್ನ ಮಾಡಬೇಕು. ಕಾರಣ ಏನು? ನನಗೂ ಸಮೀರ್ ಅವ್ರಿಗೂ ಏನ್ ಸಂಬಂಧ? ನಾನು ಯಾಕೆ ಇವತ್ತು ಸಮೀರ್ ಅವ್ರ ಬಗ್ಗೆ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ? ಇದೆಲ್ಲ ಕುತೂಹಲ ಖಂಡಿತವಾಗ್ಲೂ ನನ್ನ ವಿದ್ಯಾರ್ಥಿಗಳಿಗೆ ಖಂಡಿತ ಇರುತ್ತೆ. ಯಾಕಂದ್ರೆ ಮೇಡಮ್ ಅವ್ರು ಯಾವತ್ತೂ ಕೂಡ ಯಾವುದೇ ವಿಚಾರಕ್ಕೆ ಓದೋರಲ್ಲ. ರೇಖೆಯನ್ನ ಬಿಟ್ಟು ಬೇರೆ ಯಾವುದೇ ವಿಚಾರಗಳ ಬಗ್ಗೆ ಮಾತಾಡೋರೇ ಅಲ್ಲ. ಹಾಗಿದ್ದ ಮೇಲೆ ಅದೇಗಿದು ಈ ದಿನ ಸಮೀರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ವಿಡಿಯೋ ಅವರು ತುಂಬಾ ಹೆಸರಾಗ್ತಾ ಇದೆ ಅಂತನೋ ಅಥವಾ ಅವರ ಹೆಸರನ್ನ ಬಳಸ್ಕೊಂಡು ನಾವು ಹೆಸರು ಮಾಡ್ಬೇಕು ಅಂತನೋ ಖಂಡಿತ ಮಾಡ್ತಾ ಇರುವಂತದ್ದಲ್ಲ. ಇದು ಮಾಡ್ಲಿಕ್ಕೂ ಕೂಡ ಒಂದ್ ಕಾರಣ ಇದೆ. ಕೆಲವು ದಿನಗಳ ಹಿಂದೆ, ಕೇವಲ ಒಂದು 9-10 ದಿನದ ಹಿಂದೆ ನಾನೇ ಅವರ ಚಾನಲ್ ಅಲ್ಲಿ ಒಂದು ವಿಡಿಯೋವನ್ನ ನೋಡಿ ಅವರಿಗೆ ಒಂದು ಕಮೆಂಟ್ ಅನ್ನ ಹಾಕಿದ್ದೆ. ಏನದು? ನನಗೇನ್ ಅನ್ನಿಸ್ತು ಅವ್ರ ವಿಡಿಯೋವನ್ನ ನೋಡಿ? ಹಾಗಿದ್ರೆ ಅವ್ರು ಇವತ್ತು ಸಫರ್ ಮಾಡ್ತಾ ಇರೋ ಸಮಸ್ಯೆಗೆ ಏನಾದ್ರೂ ಕಾರಣಗಳಿದೆಯಾ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ, ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮ ಹಾಗೂ ನನ್ನ ರೇಖಿ ಗುರುಗಳಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ, ನನ್ನ ಎಲ್ಲ ಪ್ರಿಯ ಶಿಷ್ಯರುಗಳು, ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳು, ನನ್ನ ಪ್ರತಿಯೊಂದು ವಿಡಿಯೋವನ್ನ ವಾಚ್ ಮಾಡ್ತಾ ಇರುವಂತಹ ಎಲ್ಲ ದಿವ್ಯ ಚೈತನ್ಯ ಶಕ್ತಿಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೀನಿ. ಸಮೀರ್ MD ಅಥವಾ MD ಸಮೀರ್ ಈ ಚಾನಲ್ ಅನ್ನ ತುಂಬಾ ಜನ ನೋಡಿರ್ತೀರ. ನಾನು ಕೂಡ ಕೆಲವು ತಿಂಗಳುಗಳ ಹಿಂದೆ ಆ ಹುಡುಗನ ಒಂದು ವಿಡಿಯೋವನ್ನ ನೋಡಿದ್ದುಂಟು. ನನಗೆ ಪ್ರಪ್ರಥಮವಾಗಿ ನಾನು ಆ ಒಂದು ವಿಡಿಯೋವನ್ನ ನೋಡಿದ್ದು ಅಶ್ವತ್ಥಾಮ ಅವ್ರ ಬಗ್ಗೆ ಬಂತು ಒಂದು ವಿಡಿಯೋ. ಏನಿದು ಅಶ್ವತ್ಥಾಮ ಅವ್ರ ಬಗ್ಗೆ ಬಂದಿದೆಯಲ್ಲ, ಏನ್ ಈ ವಿಡಿಯೋ ಏನಿರಬಹುದು ಅಂತ ಚೆಕ್ ಮಾಡಿದೆ. ತದನಂತರ ಅಲ್ಲಿ ಅಶ್ವತ್ಥಾಮ ಅವ್ರ ಬಗ್ಗೆ, ಅವರು ಇಂದಿಗೂ ಕೂಡ ಇದಾರೆ, ಬದುಕಿದ್ದಾರೆ ಅನ್ನೋದ್ರ ಬಗ್ಗೆ ಹಲವಾರು ಬೇಕಾದಷ್ಟು ಸಾಕ್ಷಿಗಳನ್ನ ನೀಡುವ ಮುಖಾಂತರ ಅವರ ಆ ಒಂದು ಚಾನಲ್ ಅಲ್ಲಿ ಅಶ್ವತ್ಥಾಮ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು. ತದನಂತರ ಬಾರ್ಬಾರಿಕ್ ಘಟೋತ್ಕಚನ ಮಗ, ಅವನ ಬಗ್ಗೆ ಕೂಡ ನಾನು ಒಂದು ವಿಡಿಯೋವನ್ನ ನೋಡಿದೆ. ಏನಿದು ಇಷ್ಟು ಚೆನ್ನಾಗಿ ಈ ಎಲ್ಲ ನಮ್ಮ ಮಹಾಭಾರತದಲ್ಲಿ ಬರುವಂತಹ ಎಲ್ಲ ಪಾತ್ರಗಳನ್ನ ಪರಿಚಯ ಮಾಡ್ತಾ ಇದಾರಲ್ಲ ಈ ಹುಡುಗ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅನ್ನುವಂತಹ ಭಾವ ಖಂಡಿತ ನನ್ನಲ್ಲೂ ಇತ್ತು. ಒಂಥರ ಪ್ರೌಡ್ ಫೀಲ್ ಆಯ್ತು. ಜೊತೆಗೆ ತದನಂತರ ನನ್ಗೆ ಗೊತ್ತಾಗಿದ್ದು ಆ ಹುಡುಗ ಸಮೀರ್. ನಾನು ತದನಂತರವೇ ಆ ಒಂದು ಚಾನಲ್ ನೇಮ್ ಅನ್ನ ನೋಡಿದ್ದು, ಸಮೀರ್ MD ಅಂತ. ಆಗ ನನಗೆ ತಿಳಿದಿದ್ದು ಆ ಹುಡುಗ ಕೆಲವೊಂದು ಇನ್ನೊಂದಷ್ಟು ವಿಡಿಯೋಗಳನ್ನ ನೋಡಿದಾಗ ತಿಳಿಯಿತು ಆ ಹುಡುಗ ಮುಸಲ್ಮಾನ್. ಸೊ ಹೌದಾ, ಮುಸಲ್ಮಾನ ಹುಡುಗ ಆದ್ರೂ ಕೂಡ ಅದೆಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಅಶ್ವತ್ಥಾಮರ ಬಗ್ಗೆ, ಮಹಾಭಾರತದ ಬಗ್ಗೆ, ಎಲ್ಲರ ಬಗ್ಗೆ ಹೇಳ್ತಾ ಇದ್ದಾನೆ. ತುಂಬಾ ಪ್ರೌಡ್ ಫೀಲ್ ಆಯ್ತು. ಯಾಕೆಂತ ಅಂದ್ರೆ ನಮ್ಮ ಧರ್ಮದಲ್ಲಿ ನಮ್ಮ ಒಂದು ಪೂರ್ವಜರನ್ನ ನಾವೇ ಮರ್ತಿ ಜೀವನವನ್ನ ಮಾಡುವಂತಹ ಇಂಥ ಕಾಲಘಟ್ಟದಲ್ಲಿ ಅವರು ಎಲ್ಲದರ ಬಗ್ಗೆ ಪರಿಚಯವನ್ನ ಮಾಡ್ಕೊಡ್ತಾರೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪರಿಚಯವನ್ನ ಮಾಡ್ಕೊಡ್ತಾರೆ. ಒಂದು ಹುಡುಗನ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಆದಂತದ್ದಾಯ್ತು. ಸೊ ಅದಾದ ನಂತರ ಸಾಮಾನ್ಯ ಎಲ್ಲರಿಗೂ ಕೂಡ ತಿಳಿದೇ ಇರುತ್ತೆ, ಯಾರು ಕೂಡ ಯೂಟ್ಯೂಬರ್ ಆಗಿ ಇನ್ನೊಬ್ಬ ಯೂಟ್ಯೂಬರ್ಗೆ ಕಮೆಂಟ್ ನ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಅದಾದ ನಂತರ ಈಗಷ್ಟೇ ಕೆಲವು ದಿನಗಳ ಹಿಂದೆ, ಒಂದು 11 ದಿನದ ಹಿಂದೆ ಏನೋ ಹುಡುಗ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದಾನೆ. ದ ಅನ್ಸಾಲ್ವ್ಡ್ ಮಿಸ್ಟ್ರಿ ಆಫ್ ಗೌರವ್
ತಿವಾರಿ. ಎಲ್ಲರಿಗೂ ಕೂಡ ಗೊತ್ತು ಗೌರವ್ ತಿವಾರಿ ಅವರು ಹೇಗೆ ಸತ್ರು. ಸೊ ಇನ್ನ ಅವರು ಸಾವು ಮಿಸ್ಟ್ರಿ ಆಗಿ ಉಳಿದಿದೆ. ಇನ್ನ ಯಾರು ಕೂಡ ಅದನ್ನ ಪರಿಹರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಹಲವಾರು ಊಹಾಪೋಹಗಳು ಇನ್ನ ಕೂಡ ಅವರ ಸಾವಿನ ಸುತ್ತ ಸುಳಿದಾಡ್ತಾನೆ ಇದೆ. ಸೊ ಆ ಒಂದು ವಿಡಿಯೋನ ನಾನು ಅವರು ಅಪ್ಲೋಡ್ ಮಾಡಿದ ಒಂದು 2-3 ದಿನಕ್ಕೆ ಸುಮ್ಮನೆ ಹಾಗೆ ನೋಡ್ತಾ ಏನಿದು ಗೌರವ್ ಅವ್ರ ಬಗ್ಗೆ ಬಂದಿದೆಯಲ್ಲ ಅಂತ ನೋಡಿದೆ. ಆ ಒಂದು ವಿಡಿಯೋವನ್ನ ನೋಡುವಾಗ ನನಗೆ ಅನ್ಸಿದ್ದು, ಸಮೀರ್ ಅವರನ್ನ ನೋಡಿ ಇವ್ರಿಗೆ ತುಂಬಾ ಏನೋ ಒಂದು ನೆಗೆಟಿವ್ ಎನರ್ಜಿ ಕನೆಕ್ಷನ್ಸ್ ಆಗಿದೆ, ಏನೋ ಸಮಸ್ಯೆ ಆಗುತ್ತೆ ಈತನಿಗೆ ಅಂತ ಅನ್ನಿಸ್ತು. ಆಗ 9 ದಿನಗಳ ಹಿಂದೆ ಓಕೆ ಆ ಒಂದು ವಿಡಿಯೋವನ್ನ ನೋಡುವಾಗ ನಾನು ಸಮೀರ್ ಅವರಿಗೆ ಮಾಡಿರುವಂತಹ ಕಮೆಂಟ್ ಇದು. ಸೊ ಬರುತ್ತೆ, ಎಪಿ ರೇಖಿ ಸೆಂಟರ್ ಎಲ್ಲರಿಗೂ ಗೊತ್ತಿದೆ. ನನ್ನ ಚಾನಲ್ ಮೊದಲು ಇದ್ದದ್ದೇ ಈ ಒಂದು ಎಪಿ ರೇಖಿ ಸೆಂಟರ್ ಅನ್ನುವಂತಹ ನೇಮಿಂದ. ಸಾಮಾನ್ಯ ನಾನು ಯಾರಿಗೂ ಕೂಡ ಕಮೆಂಟನ್ನೇ ಮಾಡ್ಲಿಕ್ಕೆ ಹೋಗಲ್ಲ. ಈತನಿಗೆ ಯಾಕೆ ನಾನು ಕಮೆಂಟ್ ಮಾಡಿದೆ ಅಂತ ನನಗಿನ್ನ ಕೂಡ ಗೊಂದಲ ಇದೆ. ಬಟ್ ಆತನನ್ನ ನೋಡಿದಾಗ ನಂಗೆ ಅನ್ಸಿದೆ ಈ ಹುಡುಗನಿಗೆ ತುಂಬಾ ಸಮಸ್ಯೆ ಆಗತ್ತೆ ಅಂತ. ಆಗ ನಾನು ಆತನಿಗೆ, ಯಾಕೆಂದ್ರೆ ಅಷ್ಟಲ್ಲಾಗ್ಲೇ ಈ ಹಿಂದೂಗಳ ಬಗ್ಗೆ, ಮಹಾಭಾರತದ ಬಗ್ಗೆ, ಈ ಎಲ್ಲ ಅಶ್ವತ್ಥಾಮರ ಬಗ್ಗೆ, ಎಲ್ಲರ ಬಗ್ಗೆ ತುಂಬಾ ಅಷ್ಟು ಅಚ್ಚುಕಟ್ಟಾಗಿ ಅವರ ಬಗ್ಗೆ ಎಲ್ಲ ವಿಚಾರವನ್ನ ತಿಳ್ಕೊಂಡು ಅದನ್ನ ಮಂಡಿಸುವ ರೀತಿ ನಂಗೆ ತುಂಬಾ ಇಷ್ಟ ಆಗಿತ್ತು. ಆತ ಎಲ್ಲೂ ಕೂಡ ಬೇರೆಯವ ಅಂತ ಅನ್ಸ್ಲೇ ಇಲ್ಲ. ನಿಜವಾಗ್ಲೂ ಒಬ್ಬ ಭಾರತೀಯನಾಗಿ ಎಲ್ಲಾ ಧರ್ಮಗಳಲ್ಲಿ ಇರುವಂತಹ ಎಲ್ಲ ಒಳ್ಳೆ ಒಳ್ಳೆ ವಿಚಾರಗಳನ್ನ ಎಲ್ಲರಿಗೂ ತಲುಪಿಸುವಂತಹ ಕಾರ್ಯ ಮಾಡ್ತಾ ಇದ್ದಾನೆ ಅನ್ನುವ ಫೀಲ್. ಮತ್ತೆ ಆತನನ್ನ ನೋಡಿದಾಗ ಏನೋ ನನ್ನ ತಮ್ಮನನ್ನ ನೋಡಿದಂತಹ ಫೀಲ್ ಖಂಡಿತ ಆಯ್ತು. ಹಾಗಾಗಿ ನಾನು ಆತನಿಗೆ ಒಂದು ಕಮೆಂಟ್ ಅನ್ನ ಮಾಡಿದ್ದೆ. ಸಮೀರ್ ತಮ್ಮ, ಬೇಕಿದ್ರೆ ಈ ಕಮೆಂಟ್ ಈಗಲೂ ಕೂಡ ಇದೆ. ಇದು ಏನು ಒಂದು 2-3 ನಿಮಿಷದ ಹಿಂದೆ ಅಥವಾ ಒಂದು ಹಾಫ್ ಅನ್ ಅವರ್ ಹಿಂದೆ ಅಥವಾ ಮೊನ್ನೆನೋ ಹೋಗಿ ಮಾಡಿರೋದಲ್ಲ. ಆತನ ಇತ್ತೀಚಿನ ವಿಡಿಯೋ ಬಿಡುಗಡೆ ಆಗೋಕ್ಕಿಂತ ಮುಂಚೆ 4-5 ದಿನ ಮುಂಚೆನೆ ಆ ಒಂದು ಕಮೆಂಟ್ ಅನ್ನ ನಾನು ಮಾಡಿರುವಂತದ್ದು. ಸಮೀರ್ ತಮ್ಮ, ಬೇಸರ ಮಾಡ್ಕೋಬೇಡಿ. ನಿಮ್ಮ ವಿಡಿಯೋ ನೋಡ್ತಿದ್ದಾಗೆ ನಿಮಗೆ ಸ್ವಲ್ಪ ಸಮಸ್ಯೆ ಆಗತ್ತೆ ಅನ್ನಿಸ್ತು. ದಯವಿಟ್ಟು ಸ್ವಲ್ಪ ಪ್ರಯಾಣ ಮಾಡುವಾಗ ಎಚ್ಚರ ಇರಲಿ. ನೆಗೆಟಿವ್ ಎನರ್ಜಿ ಕನೆಕ್ಷನ್ಸ್ ಇದೆ. ತಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಅಂತ ಅವರಿಗೆ ಹಾರೈಸಿ ಒಳ್ಳೇದಾಗ್ಲಪ್ಪ ಅಂತ ಅನ್ಕೊಂಡು ನಾನು ಒಂದು ಕಮೆಂಟ್ ಅನ್ನ ಮಾಡಿದ್ದೆ. ಸೊ ಒಂದು 9 ದಿನಗಳ ಹಿಂದೆ ಅವರಿಗೆ ಈ ರೀತಿ ಒಂದು ಅವಘಡ ಆಗಬಹುದು ಅಥವಾ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಇಷ್ಟೆಲ್ಲ ಸಮಸ್ಯೆಗಳನ್ನ ಅವರು ಎದುರಾಕಬಹುದು. ಹೌದು, ಎಷ್ಟು ಹೆಸರು ಮಾಡ್ತಾ ಇದಾರೋ ಅಷ್ಟೇ ಸಮಸ್ಯೆಗಳನ್ನ ಕೂಡ ಮೈ ಮೇಲೆ ಹೇಳ್ಕೊತಾ ಇದ್ದಾರೆ. ಇವತ್ತು ನಾವಿದೀವಿ ಎಲ್ಲರೂ ಕೂಡ ಹೇಳ್ಬಹುದು. ಆದ್ರೆ ಆ ಒಂದು ಪರಿಸ್ಥಿತಿಯನ್ನ ಏಕಾಂಗಿಯಾಗಿ ಒಂದಷ್ಟು ಜನ ಹೋರಾಟಗಾರರ ಮಧ್ಯದಲ್ಲಿ ಹೋರಾಡುವಂತಹ ಕಾರ್ಯವನ್ನ ಮಾಡುವಾಗ ಆತನ ಮನಸ್ಥಿತಿ ಏನಾಗಿರುತ್ತೆ? ಯಾಕೆ ಯಾರು ವಾಯ್ಸ್ ರೈಸ್ ಮಾಡ್ತಾನೆ ಇರೋದನ್ನ ಅಷ್ಟು ರೈಸ್ ಮಾಡಿ ಜನರಿಗೆ ಸತ್ಯವನ್ನ ತಲುಪಿಸಲು ಹೋಗಿ ತಾನೇ ಸಂದಿಗ್ಧ ಪರಿಸ್ಥಿತಿಗೆ ಸಿಗಾಕೊಂಡು ಆತ ಮತ್ತೆ ಆತನ ಕುಟುಂಬ ಎಷ್ಟು ನೋವನ್ನ ಅನುಭವಿಸ್ತಾ ಇರ್ಬೇಕು ಅಲ್ವಾ? ಸೊ ಆತನಿಗೆ ನಾನು ಹೇಳಿದಂಥದ್ದು, ಕಮೆಂಟ್ ನಲ್ಲಿ ತಿಳಿಸಿದಂತೆ ಏನೋ ಪ್ರಾಬ್ಲಮ್ ಆಗುತ್ತೆ, ಏನ್ ನೆಗೆಟಿವ್ ಎನರ್ಜಿ, ಯಾರ್ದೋ ದೃಷ್ಟಿಗಳಿಂದ ಇರಬಹುದು. ಅಥವಾ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ಅಷ್ಟೇ, ಒಬ್ಬರು ಅವರ ದೃಷ್ಟಿ, ಆ ನೆಗೆಟಿವಿಟಿ ಕೂಡ ಒಬ್ಬ ಮನುಷ್ಯನನ್ನ ಸಂಪೂರ್ಣವಾಗಿ ಕಟ್ಟಾಕುವಂತಹ ಕೆಲಸಗಳಾಗತ್ತೆ. ಸೊ ಇದನ್ನ ನಾನು ಹೇಳಿದ್ದು ಅವರ ಗೌರವ್ ತಿವಾರಿ ಅವರ ಬಗ್ಗೆ ಏನ್ ಹೇಳಿದ್ರು ಆ ವಿಡಿಯೋದಲ್ಲಿ ನಾನು ಕಮೆಂಟ್ ಅನ್ನ ಮಾಡಿದ್ದು. ತದನಂತರ ನಾನು ನೋಡೇ ಇಲ್ಲ ಆ ಒಂದು ವಿಡಿಯೋ. ಈಗೊಂದು 5-6 ದಿನದ ಹಿಂದೆ ಸೌಜನ್ಯಳ ಕೊಲೆಯ ಕೇಸ್ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿದ್ದಾರೆ. ಅದರ ಒಂದು ವಿಚಾರಕ್ಕೆ ಒಳಗೊಂಡಂತೆ ಬೇರೆ 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 ರೀತಿ ಎಲ್ಲ ಪಾಪ ಈ ವ್ಯಕ್ತಿಗೆ ತುಂಬಾ ಒತ್ತಡಗಳು ಏರುವಂತದ್ದು, ಯಾಕಾದ್ರೂ ವಿಡಿಯೋ ಮಾಡ್ಬಿಟ್ಟು ಅನ್ನುವಂತಹ ಭಾವ ಬರ್ಲಿಕ್ಕೆ ಆರಂಭ ಆಗಿದೆ. ಏನಿತ್ತು ಆತನೆಲ್ಲ ದಾಖಲೆಗಳಿತ್ತು, ಅದನ್ನ
ಸಾಕ್ಷಿ ಸಮೇತವಾಗಿ ದಾಖಲೆಯನ್ನ ಮಂಡಿಸುವ ಮೂಲಕ ಯಾರ ಆ ಒಂದು ವಿಡಿಯೋವನ್ನ ಮಾಡಿ ಎಲ್ಲರಿಗೂ ಕೂಡ ಸತ್ಯಾಸತ್ಯವನ್ನ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ ತಪ್ಪಿಗೆ ನೋಡಿ, ಇದು ಯಾವ ತಪ್ಪಾಗಿದೆ? ಸತ್ಯವನ್ನ ತಿಳಿಸಲು ಪ್ರಯತ್ನ ಮಾಡೋದೇ ಈಗ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ಪಾಪ ಈಗ ಹುಡುಗ ಎಲ್ಲ ಕಾನೂನು ರೀತಿ ಒಂದು ಎಲ್ಲ ಕ್ರಮಗಳಿಗೆ ಒಳಪಟ್ಟಿದ್ದಾನೆ. ಜೊತೆಗೆ ಮಾನಸಿಕ ಒತ್ತಡ, ಯಾರ್ಯಾರಿಂದನೋ ಬರುವಂತಹ ಬೆದರಿಕೆ, ಎಷ್ಟು ಆತನಿಗೆ ಗೊತ್ತಿಲ್ಲದ ರೀತಿಯ ಹಲವಾರು ಸಮಸ್ಯೆಗಳನ್ನ ಎದುರಾಕೊಂತ ಇದ್ದಾನೆ. ನಾನು ಈ ವಿಡಿಯೋವನ್ನ ಕೂಡ ನೋಡಿದೆ. ಏನಿದು ಈ ಹುಡುಗಿ ಬಗ್ಗೆ ಮಾಡಿದಾರಲ್ಲ. ಸೊ ಸಂಪೂರ್ಣ ವಿಡಿಯೋವನ್ನ ವಾಚ್ ಮಾಡಿದಾಗ ನನಗನ್ಸಿದ್ದು, ನಿಜವಾಗ್ಲು ನಾವು ಹೆಣ್ಣು ಮಕ್ಕಳಾಗಿ ಒಂದು ನಮಗೇನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸ್ತು. ನಾನು ಒಬ್ಬರು ಯೂಟ್ಯೂಬರ್ ಆಗಿ ಅಲ್ಲ, ಒಬ್ಬ ರೇಖಿ ಮಾಸ್ಟರ್ ಆಗಿ ಇನ್ನೊಬ್ರಿಗೆ ನಾನು ಹೋಗಿ ಆ ರೀತಿ ಕಮೆಂಟ್ ಮಾಡೋದಿದೆಯಲ್ಲ, ಸೊ ಅಸಾಧ್ಯ. ಬಟ್ ಯಾಕಾಗನ್ನಿಸ್ತು, ಅಥವಾ ಆತನಿಗೂ ನನಗೂ ಯಾವುದೋ ಒಂದು ಹಿಂದಿನ ಜನ್ಮಗಳ ಸಂಬಂಧ ಇರ್ಬೋದು, ನಂಟಿರ್ಬೋದು, ನೋಡ್ತಾ ಇದ್ದಾಗ ಏನೋ ನೆಗೆಟಿವ್ ಫೀಲ್ ಆಗಿ ಒಂದು ಕಮೆಂಟ್ನ ಮುಖಾಂತರ ಎಚ್ಚರಿಸುವಂತಹ ಕೆಲಸವನ್ನ ಕೂಡ ನಡೆದಿದೆ ಅಲ್ಲಿ. ಭಾಗಶಃ ಅವರು ಆ ಒಂದು ಕಮೆಂಟ್ ಅನ್ನ ನೋಡಿಲ್ವೇನೋ, ಅಥವಾ ನೋಡಿದ್ರು ಕೂಡ ಯಾರೋ ಬೇಕು ಅಂತನೋ ಅಥವಾ ಇನ್ನೇನು ಅಂತನೋ ಅಥವಾ ಅವರ ಚಾನಲ್ ಹರ್ನಾಗ್ಲಿ ಅಂತನೋ ಏನೋ ಕಮೆಂಟ್ ನ ಮಾಡಿರ್ಬೋದು ಅನ್ನುವಂತಹ ಆ ಭಾವದಿಂದ ಅದನ್ನ ತಳ್ಳಾಕಿರಬಹುದು ಅಲ್ವಾ. ಬಟ್ ನೋಡಿ, ಆ ಹೇಳಿದಕ್ಕೂ ಆಗಿರೋದಕ್ಕೂ ನಿಜವಾಗ್ಲೂ ನನಗೆ ವಿಷಾದ ಇದೆ. ಮತ್ತೆ ಹಾಗೆ ಒಂದು ಆರೈಕೆ ಕೂಡ ಇದೆ ಆ ಹುಡುಗನ್ಗೆ ಒಳ್ಳೇದಾಗ್ಲಿ. ಕಾರಣ ಏನಂತ ಅಂದ್ರೆ ನೋಡಿ, ಇಲ್ಲಿ ಧರ್ಮಗಳ ವಿಚಾರ ಬೇಡ ದಯವಿಟ್ಟು. ಯಾವುದೇ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಇದ್ಯಾವುದು ಬೇಡ. ಆತ ಮುಸ್ಲಿಂ ಆಗಿದ್ರು ಸಹ ನಮ್ಮ ಎಷ್ಟೋ ವಿಚಾರಗಳನ್ನ ಅದ್ಭುತವಾಗಿ ಮಂಡನೆ ಮಾಡುವಂಥದ್ದನ್ನ ನಾನು ನೋಡಿದ್ದೀನಿ. ಮತ್ತೆ ಅವ್ರದ್ದೇ ಒಂದು ಆ ಒಂದು ಬೋರ್ಡ್ ಹೆಸರು ಬೇಡ, ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ. ಹೌದು, ಇದಿರೋದು ಹೀಗೆ, ಆದ್ರೆ ಅದರಲ್ಲಿ ಇವಾಗ ಎಲ್ಲ ನಿಯಮಗಳನ್ನ ಈ ರೀತಿ ಬದಲಾಯಿಸ್ಕೊಂಡಿದ್ದಾರೆ. ಇದ್ರಲ್ಲಿ ಯಾರು ತಪ್ಪಿದೆ ಅಂತ ಆತನೇ ಕ್ವಶನ್ ಮಾಡ್ಕೊಳ್ಳುವಂಥದ್ನು ಕೂಡ ನಾವು ಕೇಳಿದ್ದೀವಿ. ಮತ್ತೆ ಕೆಲವೊಬ್ರು ಕೇಳ್ತಾರೆ, ಆತ ಮಾತಾಡಿದೆಲ್ಲ ಸರಿ, ದೇವಸ್ಥಾನದ ಬಗ್ಗೆ ಮಾತಾಡಿದ ತಪ್ಪು, ಅದಕ್ಕೆ ದಾಖಲೆಗಳನ್ನ ಯಾರು ಕೊಟ್ಟಿದ್ದಾರೆ ಅನ್ನೋದು ಕೂಡ ಆತನೆಯಲ್ಲಿ ಮಾಡಿಸಿದ್ದಾನೆ. ನೋಡಿ, ಇಲ್ಲಿ ದೇವಾಲಯ, ದೇವಸ್ಥಾನ, ಧರ್ಮ ಎಲ್ಲವನ್ನ ಬಿಟ್ಟು ನೋಡಿ, ಆತ ಹೇಳ್ತಾ ಇರುವಂತಹ ವಿಚಾರ ಒಬ್ಬ ಹೆಣ್ಣು ಮಗಳ ವಿಚಾರ. ಹೆಣ್ಣು ಮಗಳು ಎಷ್ಟು ಭರಭರವಾಗಿ ಹತ್ಯೆಯಾಗಿದ್ದಾಳೆ. ನಾವೇ ಆ ಜಾಗದಲ್ಲಿ ಇದ್ದಿದ್ರೆ, ಅಥವಾ ನಿಮ್ಮ ಮನೆಯಲ್ಲಿರುವಂತಹ ತಾಯಿಗೋ, ತಂಗಿಗೋ, ಅಕ್ಕನಿಗೋ, ಹೆಂಡತಿಗೋ, ನಿಮ್ಮ ಮಗಳಿಗೋ ಆ ಪರಿಸ್ಥಿತಿ ಬಂದಿದ್ರೆ, ಅಷ್ಟು ನೋವಿಂದ ಆ ಜೀವ ನರಳಿ ನರಳಿ ಸತ್ತಿದ್ರೆ, ಆ ಸಾವಿಗೆ ಯಾರೇ ಕಾರಣ ಆದ್ರೂ ಕೂಡ ಅದಕ್ಕೆ ತಕ್ಕದಾದಂತಹ ಶಿಕ್ಷೆಯನ್ನ ಅನುಭವಿಸ್ಲೇಬೇಕು ಅನ್ನೋದು ಮನುಷ್ಯ ಧರ್ಮ. ಯಾರೇ ಆಗಿರ್ಬೋದು, ಅವನು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರೈಸ್ತ ಆಗಿರ್ಲಿ, ಮತ್ತೋರ್ವ ಆಗಿರ್ಲಿ, ಯಾರೇ ಆದ್ರೂ ಅಷ್ಟೇ. ಯಾಕೆಂದ್ರೆ ಎಲ್ಲ ಇಲ್ಲಿ ಕೋರ್ಟ್ನಲ್ಲಿ ಬಚಾಯಿಸ್ಕೋಬಹುದು, ಏನಾದ್ರೂ ಮಾಡ್ಕೋಬಹುದು. ಆದ್ರೆ ಭಗವಂತನ ಕೋರ್ಟ್ ಅಂತ ಒಂದಿರುತ್ತೆ, ಅಲ್ಲಿ ಯಾರು ಕೂಡ ನಾವು ಯಾರು ಕೂಡ ನುಸುರ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ನಾವು ಬಚಾವಾಗೋದಿಕ್ಕೆ ಸಾಧ್ಯನೇ ಇಲ್ಲ. 100% ಕರ್ಮ ರಿಟರ್ನ್ಸ್. ನಾವು ಹೇಳುದು, ಆತ ಎಲ್ಲೂ ಕೂಡ ಒಂದು ಸ್ಥಳವನ್ನ ಅವಮಾನ ಮಾಡಿಲ್ಲ. ಸರಿಯಾಗಿ ಗಮನಿಸಿ, ಒಂದು ದೈವವನ್ನ ಅವಮಾನ ಮಾಡಿಲ್ಲ. ಅಲ್ಲಿ ಶಕ್ತಿ ಇಲ್ಲ ಹೋಗ್ಬೇಡಿ ಅಂತ ಅಂದಿಲ್ಲ, ಅಥವಾ ಇನ್ನೇನೋ ಇಲ್ಲ ಹೋಗ್ಬೇಡಿ. ಆ ಸ್ಥಳದಲ್ಲಿ ಈಗಾಗಿದೆ, ಏನಾಗಿದೆ 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 ಬಿತ್ತರಿಸ್ತಾ ಹೋಗಿದ್ದಾನೆ. ನಾವಷ್ಟೆಲ್ಲ ಯೋಚನೆ ಮಾಡ್ತೇವೆ, ಆ ತಾಯಿ ತನ್ನ ಮಗಳನ್ನ ಕಳ್ಕೊಂಡು ಈ 12 ವರ್ಷ ಪಟ್ಟಂತಹ ನರಕ ಯಾತನೆ ನಾವೆಲ್ಲ ಹೇಗೆ ನಮ್ಮ ಮಕ್ಕಳನ್ನ ಹಂತ ಹಂತವಾಗಿ ಪುಟ್ಟ ಮಕ್ಕಳಿಂದ ಬೆಳೆಸಿರ್ತೀವಿ, ಬೇಕಿದ್ದೆಲ್ಲವನ್ನ ಕೊಡ್ಸಿರ್ತೀವಿ, ಸೊಂಟದ ಮೇಲೆ ಇಟ್ಕೊಂಡಿರ್ತೀವಿ, ಬೆಳೆಸಿರ್ತೀವಿ, ಆಟ ಆಡಿಸಿರ್ತೀವಿ. ಅವ್ರ ಬಗ್ಗೆ ನಾವು ಎಷ್ಟೆಲ್ಲ ಕನ್ಸು ಕಟ್ಟಿರ್ತೀವಿ. ಆ ತಾಯಿ ಎಷ್ಟು ಕನ್ಸು ಕಟ್ಟಿರ್ಬೇಕು. ತನ್ನ ಮಗಳನ್ನ ಆ ದಯನೀಯ ಸ್ಥಿತಿಯಲ್ಲಿ ನೋಡಿದಾಗ, ಅದ್ರಲ್ಲೂ ಆ ರೀತಿ ವಿಕೃತತೆಯನ್ನ ಮೆರೆದಾಗ, ಅಂತಹ ಕಾಮ ಪಿಶಾಚಿಗಳಿಗೆ ತನ್ನ ಮಗಳು ಬಲಿಯಾದ್ಲು ಅಂದಾಗ, ಆತ ಆ ತಾಯಿ ಇರ್ಬಹುದು, ತಂದೆ ಇರ್ಬಹುದು, ಆ ದೃಶ್ಯವನ್ನ ಹೆಂಗ ಅರಗಿಸ್ಕೊಂಡ್ರು. ಒರಿಜಿನಲ್ ಆಗಿ ಇಲ್ಲಿರೋ ಪ್ರತಿಯೊಬ್ಬ ಹೆಣ್ಮಕ್ಳು ನಾವು ಯೋಚನೆ ಮಾಡ್ಬೇಕು, ನಾವೇ ಆ ಸ್ಥಿತಿನಲ್ಲಿ ಇದ್ರೆ, ನಮಗೆ ಆ ಕೆಲಸ ಮಾಡಿದ್ರೆ ನಾವೆಷ್ಟು ನೋವಿಂದ, ಎಷ್ಟು ಸಂಕಟದಿಂದ ಸಾಯ್ತಾ ಇದ್ವಿ. ಅದನ್ನ ಹೇಳೋದಕ್ಕೆ, ಅದನ್ನ ವ್ಯಕ್ತಿ ಹೇಳಿದ ತಕ್ಷಣ ಇದನ್ನ ಯಾಕೆ ತಗೊಂಡೆ, ನಿಮ್ಮಲ್ಲಿ ಇಲ್ವಾ, ನಿಮ್ಮ ಧರ್ಮದಲ್ಲಿ ಆಗಿಲ್ವಾ? ನೋಡಿ, ಆತನಿಗೆ ಇನ್ನ ಚಿಕ್ಕ ವಯಸ್ಸು. ಎಲ್ಲವನ್ನ ಕೂಡ ಹಂತ ಹಂತವಾಗಿ ಮಾಡ್ತಾ ಹೋಗ್ತೀನಿ. ಟೈಮ್ ಕೊಡಿ. ಒಂದನ್ನ ಮಾಡಿದ ತಕ್ಷಣ ಇದನ್ನ ಯಾಕೆ ಮಾಡಿಲ್ಲ ಅನ್ನೋದಲ್ಲ, ಅದನ್ನ ನಾವು ಮಾಡಿಲ್ಲ ಅನ್ನೋದು ಪ್ರಶ್ನೆ ಹಾಕೋಬೇಕು. ನಾವೆಲ್ಲ ಹಿಂದೂಗಳೇ ಅಲ್ವಾ? ನಮ್ಮ ಯಾರಿಗೂ ಕೂಡ ಸೌಜನ್ಯ ಕೇಸ್ ಗೊತ್ತಿರ್ಲಿಲ್ವಾ? ಗೊತ್ತಿತ್ತಲ್ವಾ? ಯಾರಾದ್ರೂ ಯಾಕೆ ವಾಯ್ಸ್ ರೈಸ್ ಮಾಡಿಲ್ಲ ಅಂದ್ರೆ,
ಮುಂದೆ ಎಲ್ಲಿ ಪ್ರಾಬ್ಲಮ್ ನಮಗಾಗುತ್ತೋ ಅಂತ ಅಷ್ಟೆ. ಆದರೆ ಯಾರೋ ಒಬ್ಬ ರೈಸ್ ಮಾಡ್ತಾನೆ ಅಂದರೆ ನಮ್ಮ ವಾಯ್ಸ್ ಎಲ್ಲ ಅವನ ಮೇಲೆ ರೈಸ್ ಮಾಡ್ತಾ ಇರ್ತೀವಿ. ಕಾರಣ ನಾವು ಶೈನ್ ಆಗಬೇಕು, ನಾವು ಇವನ ಮುಖಾಂತರನಾದರೂ ಸರಿ ಹೊರಗಡೆ ಬರಬೇಕು, ಜನಗಳಿಗೆ ನಾವ್ಯಾರೋ ಅಂತ ಗೊತ್ತಾಗಬೇಕಂತ ಈ ಮನಸ್ಥಿತಿ, ಈ ವಿಕೃತ ಮನಸ್ಥಿತಿ ಎಲ್ಲ ಇದನ್ನು ಬಿಡಬೇಕು. ಮತ್ತು ಇನ್ನೊಂದು, ಯಾರು ಈ ಪಾಪ ಕೃತ್ಯನ ಮಾಡಿದಾರೋ ಅವರಿಗೆ ದಯವಿಟ್ಟು ಆ ಜಗನ್ಮಾತೆ ಸಾಧ್ಯ ಆದಷ್ಟು ಬೇಗ ಶಿಕ್ಷೆಗೆ ಒಳಪಡಿಸುವಂಥದ್ದು ಮಾಡಿ ಆ ನೊಂದ ಕುಟುಂಬಕ್ಕೆ ನಿಜವಾಗ್ಲೂ ನ್ಯಾಯ ಸಿಗುವಂಥದ್ದಾಗಲಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗೆ ತಮ್ಮ ನಿಮಗೆ ಆ ಒಂದು ತಾಯಿಯ ನೋವಿಗೆ ನ್ಯಾಯ ಸಿಗುವಂಥದ್ದಾಗಲಿ. ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇರುವಂಥದ್ದಾಗಲಿ. ಆ ಭಗವಾನ್ ಶಕ್ತಿ ರೇಖೆ ರೂಪದಲ್ಲಿ ನಿಮಗೆ ರಕ್ಷಣೆಯನ್ನು ಮಾಡಲಿ. ಒಳ್ಳೇದಾಗ್ಲಪ್ಪ. ಆ ನೊಂದ ತಾಯಿಗೆ, ಸತ್ತಂತಹ ಆ ಸೌಜನ್ಯಳ ಆತ್ಮಕ್ಕೆ ಈಗಲಾದರೂ ನ್ಯಾಯ ಸಿಕ್ಕಲಿ. ಎಷ್ಟೋ ಸತ್ತಂತಹ ಎಲ್ಲ ಜೀವಗಳಿಗೂ ಅದಕ್ಕೆ ಕಾರಣವಾದಂತಹ ಕಾರಣಕರ್ತರಿಗೆ ಸರಿಯಾದ ಶಿಕ್ಷೆ ಆಗೋ ಮೂಲಕ ಭಗವಾನ್ ಶಕ್ತಿ ಯಾರನ್ನೂ ಬಿಡಲ್ಲ ಅನ್ನೋದು ಪ್ರೂವ್ ಆಗಲಿ. ಈಗಲಾದರೂ ಪ್ರೂವ್ ಆಗಲಿ. ಇಷ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ ಅಂತ ಆಲೋಚನೆ ಮಾಡಿಬಿಟ್ರೆ ನಿಜವಾಗ್ಲೂ ನಾವೆಲ್ಲ ಭವ್ಯ ಭಾರತದ ಪ್ರಜೆಗಳೇ ಸರಿ, ಸ್ವಾರ್ಥಿಗಳಾಗೋದು ಬೇಡ. ಇಷ್ಟೇ ಹೇಳೋದು. ಇಲ್ಲಿ ಯಾರೋ ಒಬ್ಬರ ಹೆಸರನ್ನು ತುಳಿದು ಮತ್ತೊಬ್ಬರು ಬದುಕೋದಕ್ಕಿಂತ ನಾವೆಲ್ಲ ಮನುಷ್ಯತ್ವದ ಧರ್ಮದ ಮೇಲೆ ಬದುಕ್ಬಿಟ್ರೆ ಅಂದಿನಿಂದಲೇ ನಿಜವಾದ ಭಾರತದ ಉಗಮ ಆರಂಭ. ಎಲ್ಲರಿಗೂ ಒಳ್ಳೆಯದಾಗಲಿ. ಅನ್ನಪೂರ್ಣೇಶ್ವರಿ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲೆ.